ಹಾಯ್ ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫಸ್ಟ್ ಯೂನಿಟ್ ಏನಾಯ್ತು, ನಮ್ದು ಕಂಪ್ಲೀಟ್ ಆಯ್ತು ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್. ಅಲ್ಲಿ ಪೂರ್ತಿಯಾಗಿ ಇಂಟ್ರೊಡಕ್ಷನ್ ಅನ್ನ ಡಿಸ್ಕಸ್ ಮಾಡಿದ್ವಿ ಡೇಟಾ ಸ್ಟ್ರಕ್ಚರ್ ಬಗ್ಗೆ. ಸೊ ಹಾಗಾದ್ರೆ ಫಸ್ಟ್ ಯೂನಿಟ್ ಮೇಲೆ ನಿಮ್ಗೆ ಯಾವ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ಕ್ವಶನ್ಸ್ ಅನ್ನ ಎಕ್ಸಾಮ್ ದಲ್ಲಿ ಕೇಳಬಹುದು ಅನ್ನೋದನ್ನ ಏನ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ನಾ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ. ಸೊ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳಬಹುದು ಮತ್ತೆ ಎಷ್ಟು ಇಯರ್ ದಲ್ಲಿ ಆ ಕ್ವಶನ್ಸ್ ರಿಪೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ 2022 ಸ್ಟಿಲ್ 2014 ತನಕ ಎಲ್ಲಿ ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗಿವೆ. ಸೊ ಫಸ್ಟ್ ನೋಡೋಣ, ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅಂಡ್ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ಇದು ತುಂಬಾ ಫಿಕ್ಸ್ಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ಏನು ಡೇಟಾ ಸ್ಟ್ರಕ್ಚರ್ ಮತ್ತು ಕ್ಲಾಸಿಫಿಕೇಶನ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಮತ್ತು ಫಿಕ್ಸ್ಡ್ ಕ್ವಶನ್. ನೆಕ್ಸ್ಟ್, ಇದು ಅಂತೂ 2022, 19, 17, 22 4 ಇಯರ್ ದಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ನೋಡೋಣ, ಡಿಫೈನ್ ಸಾರ್ಟಿಂಗ್. ಸೊ ಸಾರ್ಟಿಂಗ್ ಅಂದ್ರೆ ಏನು, 22 ಮತ್ತು 17 ದಲ್ಲಿ ರಿಪೀಟ್ ಆಗಿದೆ. ಲಿಸ್ಟ್ ದ ಲೀನಿಯರ್ ಟೈಪ್ ಆಫ್ ದ ಡೇಟಾ ಸ್ಟ್ರಕ್ಚರ್ಸ್. 22, 15, 14 ದಲ್ಲಿ 3 ಇಯರ್ಸ್ ದಲ್ಲಿ ರಿಪೀಟ್ ಆಗಿದೆ. ಸೊ ಈ ಮೂರು ಕಂಪೇರ್ ಮಾಡಿದ್ರೆ ಜಾಸ್ತಿ ರಿಪೀಟ್ ಆಗಿರೋದು ಡೇಟಾ ಸ್ಟ್ರಕ್ಚರ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್. ಎವ್ರಿ ಇಯರ್ ಏನ್ ಮಾಡ್ಯಾರ ಕೇಳಾರ. ಸೊ ಫಿಕ್ಸ್ ಕ್ವಶನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಕಂಪೇರ್ ಅರೇ ವಿತ್ ಲಿಂಕ್ ಲಿಸ್ಟ್. ಸೊ ಅರೇಗ ಮತ್ತೆ ಲಿಂಕ್ ಲಿಸ್ಟ್ ಗೆ ಏನ್ ಡಿಫ್ರೆನ್ಸ್ ಇದೆ ಸೊ ಅನ್ನೋದು ಕೂಡ ಏನ್ ಮಾಡಿ ನಾನು ಡಿಸ್ಕಸ್ ಮಾಡೀನಿ ವಿಡಿಯೋದಲ್ಲಿ. ಸೊ ನೀವು ನೋಡಬಹುದು 2022, 15, 14 ಇಯರ್ ಅಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಫಂಕ್ಷನ್ ವಿತ್ ಸಿಂಟ್ಯಾಕ್ಸ್. ಸೊ 2022, 20, 18, 60, 70 ಅದೇ ರೀತಿ 15 ದಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್, ಮೆನ್ಷನ್ ದ ಆಪರೇಷನ್ಸ್ ಆನ್ ಡೇಟಾ ಸ್ಟ್ರಕ್ಚರ್. ಅದೇ ರೀತಿ 22, 20, 18, 16 ದಲ್ಲಿ ರಿಪೀಟ್ ಆಗಿದೆ. ವಾಟ್ ಈಸ್ ಪಾಯಿಂಟರ್, ಎಕ್ಸ್ಪ್ಲೇನ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. 22, 20, 19, 80, 70, 60 ಇದು ಕೂಡ ಏನ್ ಮಾಡಿದ್ವಿ, ಫಸ್ಟ್ ನಾವೇನ್ ಮಾಡಿದ್ವಿ ಪಾಯಿಂಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅಲ್ಲಿ ಏನ್ ಮಾಡಿದ್ವಿ, ಪಾಯಿಂಟರ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ, ಸಿಂಟ್ಯಾಕ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ವಶನ್ಸ್ ನಿಮ್ಗೆ ಏನಾದ್ರು ಎಕ್ಸಾಮ್ ದಲ್ಲಿ ಬಂದ್ರೆ ಫಸ್ಟ್ ಲ್ಯಾಬ್ ಪ್ರೋಗ್ರಾಮ್ ಏನಿದೆ ನೋಡಿ ನಿಮ್ಗೆ ಪಾಯಿಂಟರ್ಸ್ ಬೇಸ್ ಮೇಲೆ, ಸೊ ಆ ಲ್ಯಾಬ್ ಪ್ರೋಗ್ರಾಮ್ ಅನ್ನ ಇಲ್ಲಿ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುವಂತ ಚಾನ್ಸ್ ತುಂಬಾನೇ ಇದೆ. ನೆಕ್ಸ್ಟ್, ಡಿಫೈನ್ ಸರ್ಚಿಂಗ್. ಸರ್ಚಿಂಗ್ ಅಂದ್ರೆ ಏನು, ಶಾರ್ಟ್ ನೋಟ್, ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಬಗ್ಗೆ ಕೇಳ್ಬಹುದು. ನಿಮ್ಗೆ ಶಾರ್ಟ್ ನೋಟ್ ದಲ್ಲಿ ಕೂಡ ಕೇಳಬಹುದು, 4 ಮಾರ್ಕ್ಸ್. ಸೊ ಫಸ್ಟ್ ಡೇಟಾ ಸ್ಟ್ರಕ್ಚರ್, ಸಾರ್ಟಿಂಗ್, ಲಿಸ್ಟ್ ಮತ್ತು ಇಲ್ಲಿ ಮೆನ್ಷನ್ ಮತ್ತು ಡಿಫೈನ್, ಶಾರ್ಟ್ ನೋಟ್ಸ್. ಇದು ಏನು 4 ಮಾರ್ಕ್ಸ್. ಇವೆಲ್ಲ 2 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇದೆ. ಯಾವ್ದೇ ಹೇಳಿ, ಡೇಟಾ ಸ್ಟ್ರಕ್ಚರ್ 2 ಮಾರ್ಕ್ಸ್, ಸಾರ್ಟಿಂಗ್ 2 ಮಾರ್ಕ್ಸ್, ಸರ್ಚಿಂಗ್ 2 ಮಾರ್ಕ್ಸ್. ನೆಕ್ಸ್ಟ್, ಮೆನ್ಷನ್ 2 ಮಾರ್ಕ್ಸ್ ಕೇಳಬಹುದು ಅಥವಾ 4 ಮಾರ್ಕ್ಸ್ ಕೂಡ ಕೇಳಬಹುದು. ಒಂದ್ ವೇಳೆ 2 ಮಾರ್ಕ್ಸ್ ಕೇಳಿದ್ರೆ ಜಸ್ಟ್ ಮೆನ್ಷನ್ ಮಾಡಿ. ಒಂದ್ ವೇಳೆ 4 ಮಾರ್ಕ್ಸ್ ಕೇಳಿದ್ರೆ ಅಥವಾ 2 ಮಾರ್ಕ್ಸ್ ಕೂಡ ಕೇಳಿದ್ರು ಏನ್ ಮಾಡಿ, ಮೆನ್ಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಸೊ ಏನ್ ಮಾಡುತ್ತೆ, ನಿಮಗೆ ಫುಲ್ ಮಾರ್ಕ್ಸ್ ಸಿಗುವಂತ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಇದ್ರ ಎಲ್ಲಾ ಆನ್ಸರ್ ಏನಾಗಿದೆ ನಿಮ್ಗೆ ಒಂದೊಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಆ ವಿಡಿಯೋನು ಕೂಡ ನೋಡಿ, ಈ ಆನ್ಸರ್ಸ್ ಕೂಡ ಮಾಡಿ. ಸೊ ನೀವು ಒಂದ್ ವೇಳೆ ಫ್ರೀ ಇದ್ರಿ ಅಂತಂದ್ರೆ ಮನೆಯಲ್ಲಿ ಫ್ರೀ ಇದ್ದಾಗ ಏನ್ ಮಾಡ್ರಿ, ಇವನ್ನೆಲ್ಲ ಆನ್ಸರ್ಸ್ ಓದ್ಕೊಂಡು ನೀವೇ ಏನ್ ಮಾಡಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ. ಸೊ ಇವನ್ನೆಲ್ಲ ಕ್ವಶನ್ಸ್ ಅನ್ನ ಒಂದು ಪೇಪರ್ ದಲ್ಲಿ ಬರೆದಿಟ್ಕೊಂಡು ಅದಕ್ಕೆ ಆನ್ಸರ್ಸ್ ನೀವೇ ನೋಡ್ಲಾರ್ದ ಬರ್ಕೊಂಡು ಹೋಗಿ ಫ್ರೆಂಡ್ಸ್. ಅಂದ್ರೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ನ ಈಸಿಯಾಗಿ ನೀವೇನ್ ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಸೊ ಈ ವಿಡಿಯೋ ಕೂಡ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಾ ಮಾಡುವಂತಹ ವಿಡಿಯೋಸ್ ಎಲ್ಲವೂ ನಿಮ್ಗ ಲೈಕ್ ಆಗ್ತಿದ್ರೆ ಖಂಡಿತವಾಗಿ ನೀವು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಏನಾಗುತ್ತೆ, ಇದ್ರದ್ದು ಬೆನಿಫಿಟ್ ಸಿಗ್ಲಿ ಅಂತ ಒಂದು ಉದ್ದೇಶ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Like, share, subscribe to BC Expert channel.